ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಕೊನೆಯ ದಿನದ ಇವತ್ತು ರೇಖಿ ಲೆವೆಲ್ 1-2 ಕೊನೆ ಕ್ಲಾಸ್ ಇದೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೇನೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿಗಳಿಗೆ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈ ದಿನ ನಾವು ನೀರನ್ನ ನಾವು ಹೇಗೆ ಚಾರ್ಜ್ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸಿಂಪಲ್ ಆಗಿ ಸರಳವಾಗಿ ನಾನು ಹೇಳ್ತೇನೆ, ತುಂಬಾ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಲ, ಬೇಗ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ. ಪೃಥ್ವಿಯ ಮೇಲೆ, ಈ ಭೂಮಿಯ ಮೇಲೆ ಇರುವಂತ ನೀರು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 80% ನೀರಿನಿಂದ ಆವೃತ ಆಗಿದೆ. ಇನ್ನು 20% ಏನಿದೆ ಭೂಮಿ ಇದೆ. ಅದೇ ರೀತಿಯಾಗಿ ನಮ್ಮ ಶರೀರದಲ್ಲೂ ಕೂಡ ಪಂಚತತ್ವಗಳಿಂದ ಆಗಿರುತ್ತೆ ನಮ್ಮ ಶರೀರನೂ ಕೂಡ. ಅದ್ರಲ್ಲಿ ಏನಿದೆ, ಈ ನೀರಿನ ತತ್ವ ಜಲತತ್ವ ಅಂತೀವಿ. ಬ್ಲಡ್, ನಮ್ಮ ಶರೀರದಲ್ಲೂ ಕೂಡ ಇರುವಂತ ಬ್ಲಡ್ ಎಷ್ಟಿದೆ ಅಂದ್ರೆ 80% ಆಫ್ ದ ಬ್ಲಡ್ ಇರೋದು. 80% ಬ್ಲಡ್ ಇದೆ, ರಕ್ತ ಇದೆ. ಇನ್ನು ಉಳಿದ 20% ಮೂಳೆ ಮಾಂಸಗಳಿಂದ ಕೂಡಿರುವಂತದ್ದು. ಅಂದ್ರೆ ಪೃಥ್ವಿಯ ಮೇಲೆ ಇರುವಂತ ನೀರು ಕೂಡ ಅದೇ ತರ ಇದೆ, ನಮ್ಮ ಶರೀರದಲ್ಲಿರುವಂತ ನೀರು ಕೂಡ ಈಕ್ವಲ್ ಆಗಿರುವಂತದ್ದಿದೆ. ಮತ್ತೆ ನೀರಿಗೆ ಏನಿರುತ್ತೆ ಗೊತ್ತಾ, ನೀರಿಗೆ ನೆನಪಿನ ಶಕ್ತಿ ಇರುತ್ತೆ. ನೀವು ಏನೇ ಹೇಳಿದ್ರು, ನೀವು ಯಾವುದೇ ಮಾತಾಡಿದ್ರು ಅದನ್ನ ಹಿಡಿದಿಟ್ಕೊಳ್ಳುವಂಥದ್ದು, ನೆನಪಿನ ಎಲ್ಲವನ್ನು ಸಂಗ್ರಹಣೆ ಮಾಡುವಂತಹ ಅದ್ಭುತವಾದಂತ ಶಕ್ತಿ ಈ ನೀರಿಗೆ ಇದೆ. ನೀವು ನೋಡಿರ್ಬೋದು, ನೀವು ಈಗ್ಲೂ ಕೂಡ ಅಲ್ವಾ, ನಾವು ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಏನ್ ಕೊಡ್ತಾರೆ, ತೀರ್ಥನ ಕೊಡ್ತಾರೆ, ಹೌದಲ್ವಾ? ತೀರ್ಥ ಯಾವ ಇದ್ರಲ್ಲಿ ಇರುತ್ತೆ, ತೀರ್ಥನೂ ಕೂಡ ಏನಿರುತ್ತೆ ಹೇಳಿ, ನೀರಾಗಿರುತ್ತೆ ನಮ್ಗೆ. ಮತ್ತೆ ದೇವಸ್ಥಾನಗಳಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತಾರೆ, ನದಿ ನೀರ್ಗಳೆಲ್ಲ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಯಾಕೆ ಹೇಳಿ, ಅದು ಕೂಡ ನೀರೇ ಇರುತ್ತೆ, ಹೌದಲ್ವಾ? ಹಾಗೆ ನೀವು ನೋಡಿರ್ಬೋದು, ನಮ್ಮ ಋಷಿ ಮುನಿಗಳು ಅವರ ಕಮಂಡಲದಲ್ಲಿ ಏನ್ ಇಟ್ಕೊಳ್ತಾ ಇದ್ರು, ನೀರನ್ನ ತುಂಬಿಟ್ಕೊಳ್ತಾ ಇದ್ರು. ಆ ನೀರನ್ನ ಏನ್ ಮಾಡ್ತಾ ಇದ್ರು ಅವರು, ಅಭಿನಿಯಂತ್ರಿತ ಮಾಡ್ತಾ ಇದ್ರು, ಅಭಿಮಂತ್ರಿತ ಮಾಡ್ತಾ ಇದ್ರು. ಅದಕ್ಕೆ ಅಂದ್ರೆ ಮಂತ್ರಗಳನ್ನ ಹೇಳಿ ಅದನ್ನ ಶಕ್ತಿ ಪೂರ್ವಕವಾಗಿ ಮಾಡ್ಕೊಳ್ತಾ ಇದ್ರು. ಜಸ್ಟ್ ಆ ಋಷಿ ಮುನಿಗಳು ತಮ್ಮ ಕಮಂಡಲದಿಂದ ನೀರನ್ನ ತೆಗೆದು ಏನ್ ಮಾಡ್ತಾ ಇದ್ರು ಹೇಳಿ, ಶಾಪನಾದ್ರೂ ಕೊಡ್ತಾ ಇದ್ರು, ವರನಾದ್ರೂ ಕೊಡ್ತಾ ಇದ್ರು ನಮ್ಗೆ. ಜಸ್ಟ್ ನೋಡಿ, ಆ ಒಂದು ಚಿತ್ರದಲ್ಲಿ ನಾವು ಆ ಋಷಿ ಮುನಿಗಳಿದ್ದಂತ ಕಮಂಡಲದವನ್ನು ನಾವು ನೋಡಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ನೀರಿನಲ್ಲಿ ಎಷ್ಟು ಅದ್ಭುತವಾದಂತಹ ಶಕ್ತಿಯನ್ನ ನಮ್ಗೆ ಚಿತ್ರ ರೂಪದಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಸೈಂಟಿಫಿಕ್ ಆಗಿ ಎಲ್ಲಾ ಕಡೆನೂ ಕೂಡ ರಿಸರ್ಚ್ ಮಾಡಿದ್ದಾರೆ. ಡಾಕ್ಟರ್ ಮುಸ್ರೋ ಅಂತ ಹೇಳಿ ಒಬ್ರು ಸೈಂಟಿಸ್ಟ್ ಇದ್ದಾರೆ, ಅವರು ನೀರಿನ ಮೇಲೆನೆ ರಿಸರ್ಚ್ ಮಾಡಿದ್ದಾರೆ. ನೀರು ಹೇಗೆ ಅದು ತನ್ನ ವರ್ತನೆಯನ್ನ ಮಾಡುತ್ತೆ,
ಅಂತೇಳಿ ಅದನ್ನ ರಿಸರ್ಚ್ ಮಾಡಿದ್ದಾರೆ. ನಾನ್ ನಿಮ್ಗೆ ಗ್ರೂಪ್ ಅಲ್ಲಿ ಫೋಟೋಸ್ಗಳನ್ನ ಕಳ್ಸಿಕೊಟ್ಟಿದ್ದೀನಿ ನಾನು. ಐ ಲವ್ ಯು ವಾಟರ್ ಅಂತ ಹೇಳಿದ್ರೆ ಅಲ್ಲಿರುವಂತ ಮಾಲಿಕ್ಯೂಲ್ಸ್ ಗಳು ಹೇಗೆ ಅದು ಪರಿವರ್ತನೆಗಳಾಗುತ್ತೆ. ಐ ಲವ್ ಯು ಅಂತ ಹೇಳಿದಾಗ, ಯು ಆರ್ ಏಂಜಲ್ ಅಂತ ಹೇಳಿದಾಗ ನೀರು ಹೇಗೆ ಬದಲಾವಣೆಗಳಾಗತ್ತೆ ಅದನ್ನ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿದ್ದಾರೆ. ನೋಡಿ, ನಾವು ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿರೋಕ್ಕಿಂತ ಮುಂಚೆನೆ ನಮ್ಮ ಈ ಋಷಿ ಪರಂಪರೆಯಲ್ಲಿ ಎಲ್ಲ ವಿಷಯವನ್ನ ಸೈನ್ಸ್ ಅದನ್ನ ಕಂಡಿಡ್ದು ರಿಸರ್ಚ್ ಮಾಡಿ ನಿಮ್ಗೆ ಹೇಳೋ ತನಕ ಅದ್ರ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆನೆ ನಮಗೆ ಆ ಒಂದು ಸೈನ್ಸ್ ಅನ್ನ ನಮ್ಗೆ ನಮ್ಮ ಆಚಾರಗಳಲ್ಲಿ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಮತ್ತೆ ನೀರನ್ನ ನಾವು ಯಾವ್ದ್ರ ಶೇಖರಣೆ ಮಾಡ್ಕೊಳ್ತಾ ಇದ್ವಿ ಹೇಳಿ? ತಾಮ್ರದ ಅಂಡೆ ಆಗಿರ್ಬೋದು, ತಾಮ್ರದ ಬಿಂದಿಗೆ ಆಗಿರ್ಬೋದು, ಕಳಸದಲ್ಲಾಗಿರ್ಬಹುದು. ನಾವು ಪೂಜೆಯನ್ನ ಮಾಡ್ಬೇಕಾದ್ರೆ ನೀರನ್ನೇ ತುಂಬಿಡ್ತೀವಿ ನಾವು, ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಅಷ್ಟು ಅದ್ಭುತವಾದಂತ ಶಕ್ತಿ ಇದೆ. ಅದ್ರಲ್ಲಿ ಅಷ್ಟು ನಾವ್ ಏನ್ ಬೇಕು, ನಾವೇನ್ ಅನ್ಕೊಳ್ತೀವೋ ಅದೆಲ್ಲವನ್ನು ಕೂಡ ನಾವು ನೀರಿನಿಂದ ನಾವು ಪಡ್ಕೊಳ್ಳುವಂತದ್ದಿದೆ. ನೀರ್ ಏನಾಗುತ್ತೆ ಹೇಳಿ? ಹರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅದ್ ಎಲ್ಲಿಂದ ಬರುತ್ತೆ? ನದಿಯಿಂದ ಹರ್ಕೊಂಡು ದೊಡ್ಡ ನೀರಿನ ಟ್ಯಾಂಕಿಂದ ನಲ್ಲಿಗಳ ಮುಖಾಂತರ ಮನೆಯಲ್ಲಿ ಬಂದು ಎಲ್ಲೋ ಒಂದ್ ಪ್ಲೇಸ್, ಒಂದು ನಾವು ಆ ಬಿಂದಿಗೆನಲ್ಲಾಗಿರ್ಬೋದು ಅಥವಾ ನಾವೊಂದು ಅಂಡೆನಲ್ಲಾಗಿರ್ಬೋದು ಅಥವಾ ನೀರ್ನ ಎಲ್ಲಿ ಸ್ಟೋರ್ ಮಾಡ್ತೀವಿ ಅಲ್ಲಿ ಸ್ಟೋರ್ ಮಾಡ್ತೀವಿ. ಆ ಸ್ಟೋರ್ ಮಾಡಿದಾಗ ನಮ್ಮ ಮನೆಯಲ್ಲಿರುವಂತ ವಾತಾವರಣದ ಎನರ್ಜಿ ಹೇಗಿರಬಹುದು, ಎಷ್ಟು ಜನ ಎಮೋಷನಲ್ ಇರ್ತೀವಿ ನಾವು, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಲ್ವಾ? ನಕಾರಾತ್ಮಕ ಯೋಚನೆಗಳು, ಭಾವನೆಗಳು, ಎಮೋಷನಲ್ ಕಿತ್ತಾಟ ಎಲ್ಲವೂ ಮನೆಯಲ್ಲಿ ಇದ್ದಾಗ ಆ ನೀರಿಗೂ ಏನಾಗಿರುತ್ತೆ ಹೇಳಿ? ಸಜೀವ ಆಗಿರ್ಲಿ ನಿರ್ಜೀವ ಆಗಿರ್ಲಿ ಎನರ್ಜಿಯನ್ನ ಅದು ಅಬ್ಸರ್ವ್ ಮಾಡತ್ತೆ. ಹೇಗಿರುತ್ತೆ ಅದನ್ನ ಈಗ ನಾವು ಪ್ರಾಕ್ಟಿಕಲ್ ಆಗಿ ಆ ನೀರಲ್ಲಿರುವಂತ ಎನರ್ಜಿನ ಅದು ಹೇಗೆ ಅಬ್ಸರ್ವ್ ಮಾಡುತ್ತೆ, ಹೇಗೆ ಅದನ್ನ ನಾವು ಚಾರ್ಜ್ ಮಾಡ್ಕೊಂಡು ಕುಡಿಬೇಕು ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ನಾವು ನೋಡೋಣ. ನಾನು ನಿಮ್ಗೆ ಹೇಳಿದ್ದೆ, ನಾನು ಒಂದು ಸ್ಟೀಲ್ ಗ್ಲಾಸ್ ಅಲ್ಲಿ ಅಥವಾ ಒಂದು ಗಾಜಿನ ಗ್ಲಾಸ್ ಅಲ್ಲಿ ನೀರ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಪ್ಲಾಸ್ಟಿಕ್ ಅಲ್ಲಿ ಯೂಸ್ ಮಾಡಬೇಡಿ. ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ, ಪ್ಲಾಸ್ಟಿಕ್ ಅಲ್ಲಿ ನೀರ್ ಕುಡಿಯೋದನ್ನ ಕುಡಿಲೇಬೇಡಿ ಅಂತ ಹೇಳ್ತೀನಿ. ಅವಾಯ್ಡ್ ಮಾಡ್ತಾ ಅದನ್ನ ಪೂರ್ತಿ ನೀವು ನಿಲ್ಲಿಸಿ ಅಂತ ಹೇಳ್ತೀನಿ ನಾನು. ಈಗ ನಾವು ಎಲ್ಲರೂ ನೀರನ್ನ ಒಂದು ಗ್ಲಾಸ್ ಅಲ್ಲಿ ತಗೊಳ್ಳಿ. ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ನೀವು ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೇಕು. ನೀವ್ ಹೇಗ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ಬೇಕು. ಹಾಗಾಗಿ ಶಾಲಿನಿಯವರು ಹೊಸಬ್ರು ಅಂತ ಅನ್ಸುತ್ತೆ ಇವತ್ತು. ಎಲ್ಲಿಂದ ಜಾಯಿನ್ ಆಗಿದ್ದೀರಾ ನೀವು? ತಗೊಂಡಿದ್ದೀರಲ್ವಾ? ಮುಂಚಿತವಾಗಿ ಈಗ ನೀವು ನೀರು ಅದರ ಟೇಸ್ಟ್ ಹೇಗಿದೆ ಅಂತ ಹೇಳಿ ಈಗ ಫಸ್ಟ್ ನೀವು ಅದನ್ನ ಟೇಸ್ಟ್ ಮಾಡ್ಬೇಕು. ಅದನ್ನ ನೀವು ನೆನ್ಪಿಟ್ಕೊಳ್ಳಿ, ಅದು ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳಿ. ಫಸ್ಟ್ ಒಂದ್ಸಲ ನೀವು ಅದನ್ನ ಕುಡಿರಿ. ಅದ್ರ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೀವು ನೋಡ್ಕೊಳ್ಳಿ ಅದನ್ನ. ಇದಾದ ಮೇಲೆ ಕೈಯನ್ನ ನೀವು ಚಾರ್ಜ್ ಮಾಡ್ಕೊಳ್ಳಿ. ಕೈಯನ್ನ ಚಾರ್ಜ್ ಮಾಡಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀರನ್ನ ನೀವು ಅದರ ಆಭಾ ಮಂಡಲ, ಅದರ ಆರ ಎಷ್ಟಿದೆ ಅಂತೇಳಿ ನೀವು ಚೆಕ್ ಮಾಡ್ತೀರಿ. ಇವಾಗ ಮೊದಲು ಚೆಕ್ ಮಾಡೋಣ. ಫಸ್ಟ್ ಈಗ ನೀರನ್ನ ಇಟ್ಕೊಂಡು ನೀವೇನ್ ಮಾಡ್ತೀರಾ ಅಂದ್ರೆ, ಈ ತರ ನಿಧಾನವಾಗಿ ಮೇಲೆ ಕೆಳಗಡೆ ಮಾಡ್ತಾ ಬರ್ತೀರಾ. ನಿಮ್ಗೆ ಎಲ್ಲೋ ಒಂದ್ ಕಡೆ ಅದ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಅಡ್ಡ ಆದಾಗೆ ಆಗುತ್ತೆ. ನಿಮ್ಗೆ ಏನೋ ಒಂದು ಎನರ್ಜಿ ನನ್ನನ್ನ ಅಲ್ಲಿ ತಡೆ ಮಾಡ್ತಾ ಇದೆ ಅನ್ನೋ ತರ ನಿಮ್ಗೆ ಫೀಲ್ ಆಗುತ್ತೆ. ಕಣ್ ಮುಚ್ಕೊಳ್ಳಿ. ನಿಧಾನವಾಗಿ ನೀವು ಅದನ್ನ ಮಾಡ್ತಾ ಬನ್ನಿ. ಕಣ್ಣನ್ನ ತೆಗಿಬಾರ್ದು. ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ನೀವು ಅದನ್ನ ನೋಡ್ತಾ ಬಂದಾಗ ನಿಮ್ಗೆ ಅಲ್ಲೊಂದು ಎನರ್ಜಿ ವೈಬ್ರೇಷನ್ ನಿಮ್ಗೆ ಗೊತ್ತಾಗುತ್ತೆ. ನೋಡಿ,
ಮಾಡಿದ್ರೆ ಎಲ್ಲಾರು? ಈಗ ನಿಮ್ ಕಣ್ ಬಿಡಿ. ಇವಾಗ ನಿಮ್ ಕೈ ಎಲ್ಲಿದೆ ನೋಡ್ಕೊಳ್ಳಿ. ನೀರು ಎಷ್ಟು ಎತ್ತರದಲ್ಲಿ ನಿಮ್ಮ ಕೈ ಇದೆ ಅಂತ ನೋಡಿ. ನನ್ನಷ್ಟೇ ಇರ್ಬೇಕು ಅಂತ ಏನಿಲ್ಲ, ನಿಮ್ಗೆ ಎಲ್ಲಿ ಬರುತ್ತೆ ಆ ಮೆಷರ್ಮೆಂಟ್ ಈಗ ನೀವು ಕಣ್ಣಲ್ಲಿ ನೋಡ್ಕೊಂಡಿರ್ತೀರಾ ನೀವು. ಅಂದ್ರೆ ಅಲ್ಲಿ ಒಂದು ಎನರ್ಜಿ ನಿಮ್ಮನ್ನ ಹೋಲ್ಡ್ ಮಾಡ್ತಾ ಇದೆ. ಇದನ್ನ ನೀರಿನ ಎಷ್ಟು ಆಭಾ ಮಂಡಲ ಇದೆ ಅನ್ನೋದು ನಮ್ಗೆ ಗೊತ್ತಾಗಿರುವಂತದ್ದು. ಈಗ ನಾವೇನ್ ಮಾಡೋಣ, ಕೈಯನ್ನ ಚಾರ್ಜ್ ಮಾಡ್ಕೊಳ್ಳೋಣ. ಕೆಳಗಡೆ ಇಟ್ಕೊಳ್ಳಿ. ಎರಡೂ ಕೈಗಳಿಗೂ ಕೂಡ ಈಗ ನೀವು ಚೌಕುರೆ ಮತ್ತೆ ಸೇಹಿಕಿಯನ್ನ ಹಾಕೋಣ. ಚೌಕುರೆ 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 ಚೌಕುರೆ, ಸೇಹಿಕಿ 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 ಸೇಹಿಕಿ, ಚೌಕುರೆ 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 ಚೌಕುರೆ, ಸೇಹಿಕಿ 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 ಸೇಹಿಕಿ. ರೇಖಿ ಮಾತೆ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಅಥವಾ ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ. ಈಗ ಕೈಗಳನ್ನ ಮೇಲ್ಗಡೆ ಹಿರಿಯತ್ತು. ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನೀರನ್ನ ಚಾರ್ಜ್ ಮಾಡುವಂತಹ ಶಕ್ತಿಯನ್ನ ನನಗೆ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ. ಬ್ರಹ್ಮಾಂಡದಿಂದ ಒಂದು ದಿವ್ಯಮಯವಾದಂತಹ ಆ ಒಂದು ಬೆಳಕು, ಪ್ರಕಾಶ ನಮ್ಮ ಮೇಲೆ ಹರಿತಾ ಇದೆ. ಹಾಗೂ ಪ್ರಕಾಶವೆಲ್ಲವೂ ಕೂಡ ನಮ್ಮ ಶಿರಸ್ಸಿನ ಭಾಗ ಎಲ್ಲವನ್ನು ಕೂಡ ತುಂಬಿ ಹೋಗಿದೆ. ನಮ್ಮ ಗಂಟಲಿನ ಭಾಗ, ನಮ್ಮ ಹೃದಯದ ಭಾಗ ಎಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ನಮ್ಮ ಹೊಟ್ಟೆಯ ಭಾಗ, ಹೊಟ್ಟೆಯ ಕೆಳಭಾಗ, ಹೊಟ್ಟೆಯ ಮೇಲ್ಭಾಗ, ನಮ್ಮ ಸೊಂಟದ ಭಾಗ, ಬೆನ್ನು ಮೂಳೆ, ಸೊಂಟದ ಕೆಳಗಡೆ, ನಮ್ಮ ಕಾಲುಗಳು, ಮಂಡಿಗಳು, ಮೊಣಕಾಲುಗಳು, ಪಾದಗಳು, ಬೆರಳುಗಳು ಎಲ್ಲವೂ ಕೂಡ ಆ ಪ್ರಕಾಶದಿಂದ ತುಂಬಿ ಹೋಗಿದೆ. ಈಗ ನಾವು ಒಂದು ಪ್ರಕಾಶವಾಗಿದ್ದೇವೆ, ಪ್ರಕಾಶವಾಗಿದ್ದೇವೆ, ಪ್ರಕಾಶವಾಗಿದ್ದೇವೆ. ಈ ಪ್ರಕಾಶ ಹಾಗೆ ಹರಡ್ತಾ 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 ದೊಡ್ಡದಾಗಿ ನಾವಿರುವಂತ ಕೋಣೆಯನ್ನ, ನಾವಿರುವಂತ ಗ್ರಾಮವನ್ನ ಹರಡಿದೆ. ಗ್ರಾಮದಿಂದ ಹಾಗೆ ಹರಡಿದಂತ ಈ ಪ್ರಕಾಶವು ಇಡೀ ದೇಶವನ್ನ, ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಪೃಥ್ವಿಯಿಂದ ಹರಡಿದಂತ ಈ ಒಂದು ಪ್ರಕಾಶವು ಹಾಗೆ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿ ಹರಡಿದೆ. ಎಲ್ಲ ದೇವರುಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ರೇಖಿ ಮಾತೆಗೆ, ಗುರುಗಳಿಗೆ, ಹಿರಿಯರಿಗೆ ಎಲ್ಲರೂ ಕೂಡ ಉಪಸ್ಥಿತರಾಗಿ ಈ ನೀರನ್ನ ಚಾರ್ಜ್ ಮಾಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ, ಕೈಗಳನ್ನ ಒಂದ್ ಕೈಯಲ್ಲಿ ನೀವು ನೀರನ್ನ ಇಟ್ಕೊಳ್ಳಿ, ಇಲ್ಲದ್ರೆ ನೆಲದ ಮೇಲಾದ್ರೂ ನೀವು ಇಟ್ಕೊಳ್ಬಹುದು ನೀವು. ಈಗ ನಾವು ಅದ್ರ ಮೇಲೆ ಚೌಕುರೆಯನ್ನ ಬರೆಯೋಣ. ಚೌಕುರೆ 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 ಚೌಕುರೆ, ಶುದ್ಧಿ ಆಗಲಿ ಶುದ್ಧಿ. ಈಗ ನಾವು ಕ್ಲಾಕ್ ಹೇಗ್ ತಿರುಗುತ್ತಲ್ಲ ಆಗಲ್ಲ, ಕ್ಲಾಕ್ ನ ವಿರುದ್ಧ ದಿಕ್ಕಿನಲ್ಲಿ. ಕ್ಲಾಕ್ ಸಾಮಾನ್ಯವಾಗಿ ಈ ರೀತಿ ತಿರುಗುತ್ತೆ ಅಲ್ವಾ? ಈಗ ನಾವು ವಿರುದ್ಧ ದಿಕ್ಕಿನಲ್ಲಿ ಶುದ್ಧಿ ಆಗಲಿ. ಕಣ್ಣನ್ನ ಮುಚ್ಕೊಂಡು ನೀವು ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ನೀರಿನ ಅಣುವಿನಲ್ಲಿ, ಕಣ ಕಣದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಹೊಗೆಯಿಂದ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ವಿಲೀನವಾಗಲಿ. ಈ ನೀರಿನಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಸೇಹಿಕಿಯನ್ನ ಬರೆಯೋಣ. ಸೇಹಿಕಿ ನೀರಿನ ಮೇಲೆ ಸೇಹಿಕಿ 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 ಸೇಹಿಕಿ. ಗುಲಾಬಿ ಬಣ್ಣದ ಶಿವ ಮತ್ತೆ ಪಾರ್ವತಿಯರ ಆತ್ಮ ಮತ್ತೆ ಪರಮಾತ್ಮನ, ಆಕಾಶ ಮತ್ತೆ ಪೃಥ್ವಿ ತತ್ವ ಇರುವಂತ ಅದ್ಭುತವಾದಂತಹ ಈ ಪರಮಾತ್ಮನ ದಿವ್ಯ ಶಕ್ತಿಯು ಗುಲಾಬಿ ಬಣ್ಣದಲ್ಲಿ, ಕಮಲದ ಬಣ್ಣದಲ್ಲಿ, ಗುಲಾಬಿ 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 ಗುಲಾಬಿಯ ಬಣ್ಣವಾಣು ಅಣುವಿನಲ್ಲಿ, ಕಣ ಕಣಗಳು ನೀರಲ್ಲೆಲ್ಲವೂ ಕೂಡ ಹೋಗಿ ಪ್ರಕಾಶವನ್ನ ತುಂಬ್ತಾ ಇದೆ. ನೀರೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಎಲ್ಲಾ ಕಡೆನೂ ಕೂಡ ಪ್ರಕಾಶ 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 ಪ್ರಕಾಶ. ನೀರೆಲ್ಲವೂ ಕೂಡ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ನಿಮ್ಮ ಮೂರನೇ ಕಣ್ಣಿನಿಂದ ಈ ನೀರನ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ. ನೀರೆಲ್ಲವೂ ಕೂಡ ಅಣುವಿನಲ್ಲಿ, ಕಣ ಕಣಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿ ಹೋಗಿದೆ, ತುಂಬಿ ಹೋಗಿದೆ, ತುಂಬಿ ಹೋಗಿದೆ. ಪ್ರಕಾಶವಾಗಿದೆ, ಪ್ರಕಾಶವಾಗಿದೆ, ಪ್ರಕಾಶವಾಗಿದೆ. ಈ ನೀರು
ಅಮೃತವಾಗಿದೆ. ಈ ನೀರು ಅಮೃತವಾಗಿದೆ. ಈ ನೀರು ಸಂಜೀವಿನಿಯಾಗಿದೆ. ಈ ನೀರು ಸಂಜೀವಿನಿಯಾಗಿದೆ. ನೀರನ್ನು ಕುಡಿದಂತವರು ಸಂಪೂರ್ಣವಾಗಿ ಆರೋಗ್ಯವಾಗಿರ್ತಾರೆ, ಸಂಪೂರ್ಣ ಸ್ವಸ್ಥರಾಗಿದ್ದಾರೆ. ಈ ಪರಮಾತ್ಮನಿಗೆ ಧನ್ಯವಾದಗಳು. ರೇಖಿ ಮಾತೆಗೆ ಧನ್ಯವಾದಗಳು. ರೇಖಿ ಮಾತೆಗೆ ಧನ್ಯವಾದಗಳು. ರೇಖಿ ಮಾತೆಗೆ ಧನ್ಯವಾದಗಳು. ಈಗ ನೀರನ್ನ ನೋಡಿ. ಈಗ ನೀವು ಅದರ ಆರವನ್ನ ಈಗ ನೀವು ಮತ್ತೊಮ್ಮೆ ಚೆಕ್ ಮಾಡ್ಬೇಕು. ನಿಧಾನವಾಗಿ ಕೈಯನ್ನ ಇಟ್ಕೊಳ್ಳಿ. ನಿಧಾನವಾಗಿ ಮೇಲೆ ಕೈ, ಮೇಲೆ ಕೆಳಗಡೆ, ಮೇಲೆ ಕೆಳಗಡೆ ಮಾಡ್ತಾ ಚೆಕ್ ಮಾಡಿ. ಇವಾಗ ಅದು ಎಲ್ಲಿವರೆಗೆ ಹೋಗುತ್ತೆ ನೋಡ್ತಾ, ಒಂಥರ ಏನೋ ಪ್ರೆಷರ್ ಆದಂಗ ಆಗುತ್ತೆ ನಮಗೆ. ಅಲ್ಲಿ ತನಕನೂ ಕೂಡ ನೀವು ಅದನ್ನ ಹಾಗೆ ಚೆಕ್ ಮೇಲೆ ನಿಧಾನವಾಗಿ ಮಾಡಿ. ಎಲ್ಲಿ ತನಕ ಬಂತು ಚೆಕ್ ಮಾಡ್ಕೊಳ್ಳಿ. ಮುಂಚೆ ಎಷ್ಟಿತ್ತು ಆ ನೀರಿನ ಆರ, ಇವಾಗ ಎಷ್ಟು ಬದಲಾಗಿದೆ? ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಬರ್ಬೇಕು. ಚೆಕ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನೋಡಿ ಈಗ ಹೇಳಿ, ಹೇಗೆ ನಿಮ್ಮ ಅನುಭವ ಹೇಗೆ ಅನಿಸ್ತಾ ಇದೆ? ಹೇಗಿತ್ತು ಮುಂಚೆ ಎಷ್ಟಿತ್ತು, ಈಗ ನೀರಿನ ಆ ಒಂದು ಆರ ಎಷ್ಟು ಬದಲಾಗಿದೆ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಯಾರಾದ್ರೂ. ಒಂದ್ ಸ್ವಲ್ಪ ಕಮ್ಮಿ ಆದಂಗಿದೆ. ಕಡಿಮೆ ಆಯ್ತಾ? ಹೌದು, ನಾನ್ ಗಮನಿಸಿಲ್ಲ, ಗೊತ್ತಿಲ್ಲ. ನಿಮ್ಗೆ ಅನ್ನಿಸ್ತಾ ಇವಾಗ ಹೋಗಿತ್ತು, ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತ ಬೇರೆಯವರಿಗೆ? ಅಲ್ಲ, ನಾನು ಸ್ಟಾರ್ಟ್ ಆಗೋಗಿತ್ತು, ಅದಕ್ಕೆ ಜಾಸ್ತಿ ಆಗಿದೆ ಸರ್. ಆಗ್ಲೇಬೇಕದು, ಜಾಸ್ತಿ ಆಗುತ್ತೆ. ಅಂದ್ರೆ ತುಂಬಾ ಸೂಕ್ಷ್ಮ ಗಮನಿಸ್ಕೊಳ್ತಾ ಬರ್ಬೇಕು. ಅದೇನು ನಿಮ್ಗೆ ತುಂಬಾ ಪ್ರೆಷರ್ ಆಗಿ ಒತ್ತೋ ತರ ಗೊತ್ತಾಗಲ್ಲ, ಅದು ಮೈನ್ಯೂಟ್ ಆಗಿ ವೈಬ್ರೇಷನ್ ಆಗೋ ತರ ನಮ್ಗೆ ಗೊತ್ತಾಗುತ್ತೆ. ವೀಣಾ ಅವರಿಗೆ ನಾನು ಗಮನಿಸ್ತೆ, ವೀಣಾ ಅವ್ರಿಗೆ ಮುಂಚೆ ಇಷ್ಟೇನೋ ಇತ್ತು ನೀರಲ್ಲಿ, ಈಗ ಸ್ವಲ್ಪ ಜಾಸ್ತಿ ಆಗಿದೆ ವೀಣಾ ಅವರಿಗೆ. ಹೌದು, ಸ್ವಲ್ಪ ಜಾಸ್ತಿ. ಹೌದಲ್ವಮ್ಮ? ಹೌದಲ್ವಾ ವೀಣಾ ಅವ್ರೆ? ಹಾ, ಹೌದೌದು ಹೌದೌದು. ಅದ್ರ ವೈಬ್ರೇಷನ್ ಗೊತ್ತಾಗತ್ತೆ ಅಲ್ವಾ? ಈ ತರ ಏನೋ ಜುಮ್ 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 ಅಂತ ಇರುವ ಹಾಗೆ ಅನ್ಸುತ್ತೆ ಅಲ್ವಾ? ಹಾ, ಹೌದು ಹೌದು. ಪವಿತ್ರ ಅವರಿಗೆ? ನನಗ್ ಕಡಿಮೆ ಆದಂಗ ಅನ್ನಿಸ್ತು ಮ್ಯಾಮ್. ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿನೇ ಇತ್ತು. ಕಡಿಮೆ ಆಯ್ತಾ? ಸೆಕೆಂಡ್ ಟೈಮ್ ಅಷ್ಟೇನು ಫೀಲ್ ಆಗಿಲ್ಲ. ಸೆಕೆಂಡ್ ಟೈಮ್ ಅಷ್ಟೊಂದು ಐಡೆಂಟಿಫೈ ಮಾಡಕ್ ಗೊತ್ತಾಗಿಲ್ಲ ಅನ್ಕೊಳ್ತೀನಿ. ಸುಚಿತ್ರಾ ಅವರಿಗೆ? ಸುಚಿತ್ರಾ ಅವ್ರ ನಿಮ್ಮ ಅನುಭವ? ಫಸ್ಟ್ ಪ್ರೆಷರ್ ಕಡಿಮೆ ಇತ್ತು ಮೇಡಮ್, ಆಮೇಲೆ ತುಂಬಾ ಒಂದ್ ಸ್ವಲ್ಪ ಎತ್ತರ, ಆಮೇಲೆ ಜಾಸ್ತಿ ಆಗುತ್ತೆ. ಹೌದು, ಆಗುತ್ತೆ. ಫಸ್ಟ್ ಗೆ ಅಂತೂ ಏನು ಗೊತ್ತೇ ಆಗ್ಲಿಲ್ಲ, ಆಮೇಲೆ ಚಾರ್ಜ್ ಮಾಡಿದ್ಮೇಲೆ ಜಾಸ್ತಿ ಆಗುತ್ತೆ. ಹೌದು. ಇಲ್ಲ, ಆಗುತ್ತೆ. ಕೆಲವರಿಗೆ ಅದು ಐಡೆಂಟಿಫೈ ಮಾಡ್ಕೊಳಕ್ಕೆ ಗೊತ್ತಾಗಿಲ್ಲ. ಇನ್ನೊಂದ್ಸಲ ಮತ್ತೊಮ್ಮೆ ನೀವು ಮೈಲಿ ಕುತ್ಕೊಂಡಾಗ ನೀವು ಅದನ್ನ ಚೆಕ್ ಮಾಡ್ಬೋದು, ಏನ್ ತೊಂದ್ರೆ ಏನಿಲ್ಲ. ಅದ್ ನಿಮ್ಮ ಅನುಭವಕ್ಕೆ ಬರುತ್ತೆ ಅದು. ಈಗ ನೀರನ್ನ ಕುಡೀರಿ, ಅದ್ ನೀರನ್ನ ಮುಂಚೆ ಇದ್ದ ಟೇಸ್ಟ್ಗುನು ಅದೇ ನೀರನ್ನ ಒಂದ್ಸಲ ಟೇಸ್ಟ್ ಮಾಡಿ. ಅದ್ ಮೈನ್ಯೂಟ್ ಆಗಿ ಗಮನಿಸ್ಬೇಕು ನೀವು. ಸ್ವಲ್ಪ ಟೇಸ್ಟ್ ಚೇಂಜ್ ಇದೆ ಮ್ಯಾಮ್. ಇವಾಗ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿದೆ. ಸ್ವೀಟ್ ಅಬ್ಸಲ್ಯೂಟ್ಲಿ ನೀವು ಸ್ವೀಟ್ ಜಾಸ್ತಿ ಆಗುತ್ತೆ. ಹೌದೌದು, ಇದು ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ. ಕೈಯಲ್ಲೇ ಇದ್ರೇನು ಎಷ್ಟು ಬೇಗ ಚೇಂಜ್ ಆಗಿದೆ. ನೀವೇ ಮಾಡಿದೀರಾ, ನಾನೇನು ಮಾಡಿಲ್ಲ ಅಲ್ವಾ? ಖಂಡಿತವಾಗ್ಲೂ ನೀರಲ್ಲಿ ಟೇಸ್ಟ್ ಬದಲಾವಣೆ ಆಗುತ್ತೆ. ಅದಕ್ಕೆ ಹೇಳೋದು, ಈ ನಾವು ಕಾಶಿಯಿಂದ ನೀರ್ ತರಿಸಿ ಕಾಶಿ ತೀರ್ಥ ಅಂತ ಕುಡಿತೀವಲ್ವಾ ನಾವು. ತೀರ್ಥವನ್ನ ಕುಡಿದಾಗ ಯಾಕೆ ತೀರ್ಥದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಹೇಳಿ? ದೇವಸ್ಥಾನದಲ್ಲಿ ಮಂತ್ರಗಳನ್ನ ಹೇಳಿರ್ತಾರೆ. ಅಲ್ಲಿ ನೆಗೆಟಿವ್ ವೈಬ್ರೇಷನ್ ಇರುತ್ತಾ?
ಇರಲ್ಲ. ಇರಲ್ಲ. ಮಂತ್ರಗಳನ್ನ ಹೇಳಿ ಆರೋಗ್ಯ ಪ್ರಾಪ್ತಿರಸ್ತು, ಸಂತಾನ ಪ್ರಾಪ್ತಿರಸ್ತು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಹೇಳಿ, ಮಂತ್ರಿಸ್ತಾ ಇರ್ತಾರೆ. ಅದನ್ನೇ ಹೇಳೋದು ಏನ್ ಗೊತ್ತಾ, ಅಕ್ಷರಗಳು ಸೇರಿ ಏನಾಗುತ್ತೆ, ಪದಗಳಾಗತ್ತೆ. ಪದಗಳು ಸೇರಿ ಏನಾಗುತ್ತೆ, ವಾಕ್ಯ ಆಗತ್ತೆ. ವಾಕ್ಯಗಳು ಸೇರಿ ಏನಾಗುತ್ತೆ, ಮಂತ್ರ ಆಗತ್ತೆ. ಮಂತ್ರಗಳು ಏನಾಗತ್ತೆ, ಸಿದ್ಧಿಸುತ್ತೆ. ನಾವು ಯಾವ ಮಂತ್ರ ಹೇಳ್ತಾ ಇರ್ತೀವಿ, ತಂದೆ ತಾಯಿ ಅಂದ್ರೆ ಎಲ್ಲ ಪ್ರತಿಯೊಬ್ರು ನೋಡಿ, ನಾವು ಮಾತಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಮಕ್ಕಳಿಗೆ ನಾವ್ ಏನ್ ಹೇಳ್ತೀವಿ, ನಾವ್ ಯಾವಾಗ್ಲೂ ಏನ್ ಅನ್ಕೊಳ್ತಾ ಇರ್ತೀವಿ, ನನ್ ಕೈಲಿ ಆಗಲ್ಲ, ನನ್ ಕೈಲಿ ಆಗಲ್ಲ, ನಾನ್ ಮಾಡಕ್ಕಾಗಲ್ಲ. ಹೌದಲ್ವಾ? ನಾವ್ ಶ್ರೀಮಂತರಲ್ಲ, ನಾವ್ ಮಧ್ಯಮ ವರ್ಗದವರು. ನೀವೇನ್ ಹೇಳ್ತಾ ಇದ್ದೀರಲ್ಲ, ಮಧ್ಯಮ ವರ್ಗ ಇನ್ನೆಲ್ಲಿ ಶ್ರೀಮಂತರಾಗ್ತೀರಾ? ಮಕ್ಳಿಗೆ ಏನ್ ಚೆನ್ನಾಗ್ ಓದಲ್ಲ, ನೀನ್ ಚೆನ್ನಾಗ್ ಓದ್ಬೇಕು, ಹೌದಲ್ವಾ? ಮಕ್ಳಿಗೆ ಏನಂತೀವಿ, ಬಿದ್ಬಿಡ್ತೀಯ ನೀನು, ಎಚ್ಚರಿಕೆಯಿಂದ ಇರು. ಮಗು ಬಿದ್ದೇ ಬೀಳುತ್ತೆ. ಹೌದಲ್ವಾ? ನಾವ್ ನೋಡಿ, ನಾವು ಏನ್ ಮಾತಾಡ್ತಾ ಇದೀವಿ, ನಾವ್ ಎಷ್ಟು ನಕಾರಾತ್ಮಕ ಮಾತುಗಳನ್ನ ನಾವು ಮಾತಾಡ್ತಾ ಇದೀವಿ. ಮಂತ್ರಗಳು ಅದಕ್ಕೆ ಹೇಳೋದು, ತುಂಬಾ ಎಚ್ಚರಿಕೆಯಿಂದ ನಾವು ಮಾತಾಡ್ಬೇಕು. ಎಲುಬಿಲ್ಲದ ನಾಲಿಗೆ ಏನ್ ಬೇಕಾದ್ರೂ ಮಾತಾಡುತ್ತೆ. ಅದಕ್ಕೆ ನಮ್ ಹಿರಿಯವರು ಅವಾಗ್ಲೇ ಹೇಳಿದ್ದಾರೆ, ಮಾತಾಡ್ಬೇಕಾದ್ರೆ ಮಾತು ನುಡಿದರೆ ಮುತ್ತಿನ ಮಾಣಿಕ್ಯದಂತಿರಬೇಕು. ಹೌದಲ್ವಾ? ನೋಡಿ, ಎಷ್ಟು ನೋಡಿ, 2 ಸೆಂಟೆನ್ಸ್ ಅಲ್ಲಿ ನುಡಿದರೆ ಮಾತು ಮುತ್ತಿನ ಮಾಣಿಕ್ಯದಂತಿರ್ಬೇಕು. ಒಂದೊಂದೇ ಮುತ್ತಿನ ಪೋಣಿಸ್ದಾಗೆ ನಾವು ಮಾತಾಡ್ಬೇಕು. ಪಾಸಿಟಿವ್ ವರ್ಡ್ಸ್ ಗಳನ್ನ ನೀವು ಮಾತಾಡ್ತಾ ಬನ್ನಿ. ಆಗಲ್ಲ, ನಡೆಯಲ್ಲ, ಮಾಡಲ್ಲ, ಇಲ್ಲ. ನಾವೇ ಹೇಳ್ತಾ ಇದೀವಲ್ಲ, ನನ್ ಕೈಲಾಗಲ್ಲ ಅಂದ್ರೆ ಆಗೋದೇ ಇಲ್ವೇ? ಏನೇ ಶಕ್ತಿ ತಗೊಂಡ್ ಬಂದು ಬ್ರಹ್ಮ ಬಂದ್ ನಿಲ್ಸಿದ್ರು ಕೂಡ ನಿಮ್ ಕೈಲಿ ಆಗಲ್ಲ. ಅದನ್ನ ಹೇಳೋದು ಸಬ್ ಕಾನ್ಶಿಯಸ್ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅದನ್ನ ಅಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಅಂತ ಹೇಳ್ತಾರೆ ಅದನ್ನ. ನಾವ್ ಏನ್ ಹೇಳ್ತೀವೋ ಅದಾಗುತ್ತೆ. ಅದಕ್ಕೆ ನಾವ್ ಹೇಳ್ಬೇಕಾದ್ರೆ ತುಂಬಾ, ನೀವು ಅಕಸ್ಮಾತ್ ನಿಮ್ಗೆ ಏನ್ ಬೇಕು, ನಿಮ್ಗೆ ಆರೋಗ್ಯ ಬೇಕಾ, ನೀರನ್ನ ಇಟ್ಕೊಳ್ಳಿ. ಸೆಲ್ಫ್ ಫೀಲಿಂಗ್ ಮಾಡಾದ್ಮೇಲೆ ಮತ್ತೆ ನಾವು ರೇಖಿ ಕಾಲ್ ಅದನ್ನ ಇನ್ವೆಂಟೇಶನ್ ಮಾಡ್ಬೇಕು ಅಂತ ಏನಿಲ್ಲ. ಒಂದು ಸಲ ಮಾಡಿದ್ಮೇಲೆ ಮತ್ತೆ ನೀವು ಅದನ್ನ ಅಲ್ಲೇ ಮಾಡಿದ್ರೆ, ಈ ತರ ಬಾಟ್ಲ್ ಇಟ್ಕೊಂಡ್ಬಿಡಿ. ಇಲ್ಲ ಅಂದ್ರೆ ಒಂದ್ ಬಾಟ್ಲು ಅಥವಾ ನಿಮ್ಮ ಮನೆಯಲ್ಲಿ ಅಂಡೆ ಎಲ್ಲಿಟ್ಟಿರ್ತೀರಾ, ನೀರ್ ತುಂಬಿ ಎಲ್ಲಿಟ್ಟಿರ್ತೀರಾ, ಅಲ್ಲಿ ಒಟ್ಟಿಗೆ ನೀವು ಒಂದೇ ಸಲ ಮಾಡಿ ಇಟ್ಬಿಡಿ. ಅದನ್ನ ಚಾರ್ಜ್ ಮಾಡ್ಬಿಟ್ಟು ಮನೇಲಿ ಎಲ್ಲರೂ ಆ ನೀರನ್ನ ಕುಡಿಯೋ ತರ ಯೂಸ್ ಮಾಡ್ಕೋಬಹುದು. ಮತ್ತೆ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಆ ತರ ನಾವು ಮಾಡ್ತಾ ಬರ್ಬೋದು. ಈ ರೀತಿ ನಿಮ್ಗೆ ಆರೋಗ್ಯ ಚೆನ್ನಾಗಾಗ್ಬೇಕಾ, ಆರೋಗ್ಯಕ್ಕೆ ನೀವು ಈ ನೀರನ್ನ ಯೂಸ್ ಮಾಡ್ಕೊಳ್ತಾ ಬನ್ನಿ. ನೀವು ಹಣ ಸಮಸ್ಯೆ ಇದೆಯಾ, ಹಣದಕ್ಕೆ ನೀವು ಈ ತರ ಪಾಸಿಟಿವ್ ವಾಕ್ಯಗಳನ್ನ, ಅಫರ್ಮೇಶನ್ಸ್ ಗಳನ್ನ ಹೇಳ್ತಾ ಬನ್ನಿ. ಯಾವಾಗ ನೀರ್ ಕುಡಿಬೇಕಾದ್ರೆ ಎಲ್ಲಾನು ಕೂಡ ಈ ರೀತಿ ನೋಡಿ, 21 ದಿನ ನೀವು ಮಾಡಿ. ನಿಮ್ಗೆ ಏನಾದ್ರು 1 ದಿನ ಇಟ್ಕೊಳ್ಳಿ. ನಿಮ್ಗೆ ಈಗ ಮೇನ್ ಗೊತ್ತಾ, ಬೇಗ ರಿಸಲ್ಟ್ ಬರೋದು ಯಾವ್ದು ಗೊತ್ತಾ, ನಿಮ್ ಆರೋಗ್ಯಕ್ಕೆ. ತಕ್ಷಣ ನಿಮ್ ಬಾಡಿ ಬೇಗ ವೇರಿಯೇಷನ್ ಬದಲಾವಣೆ ಆಗೋದು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಚೆಕ್ ಮಾಡಿ ನೀವು ಅದನ್ನ. ನೀವ್ ಯಾವಾಗ ನೀರ್ ಕುಡಿತೀರಾ, 2 ನಿಮಿಷ ಕೂತ್ಕೊಳ್ಳಿ. ಎಲ್ಲಿ ಕೂತ್ಕೊಳ್ತೀರಾ ಅಲ್ಲಿ. ಜಸ್ಟ್ ಕೆಲವೊಮ್ಮೆ ಏನಾಗುತ್ತೆ, ಹೊರಗಡೆ ಹೋಗ್ತೀವಿ, ಮಾಡಕ್ಕಾಗಲ್ಲ ಅಂದ್ರೆ, ಅದಕ್ಕೆ ನಿಮ್ಗೆ 3ನೇ ಕಣ್ಣಲ್ಲಿ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು. ನಿಮ್ಗೆ 3ನೇ ಕಣ್ಣಲ್ಲಿ ನೋಡಿ, ಚೌಕುರೆ ಮನ್ಸಲ್ಲೇ ಹೇಳಿ, ಬಾಯಿಲೆ ಹೇಳ್ಬೇಕು ಅಂತ ಏನಿಲ್ಲ. ಈಗ ಹೋಟೆಲ್ ಹೋಗ್ತೀವಿ, ಫಂಕ್ಷನ್ಗೆ ಹೋಗ್ತೀವಿ, ಪಾರ್ಟಿಗೆ ಹೋಗ್ತೀವಿ, ಅಲ್ಲಿ ನೀರ್ ಕುಡಿಬೇಕಾಗತ್ತೆ. ಅವಾಗ ನಾವು ಬಾಯಲ್ಲಿ ಹೇಳ್ಕೊಂಡು ಈ ತರ ಕೈಯಲ್ಲೆಲ್ಲ ಮಾಡ್ಕೊಂಡು, ಇವಳಿಗೆ ಏನೋ ಆಗಿದೆ ಅಂತಾರೆಲ್ಲ. ಓ, ಇವಳೇನೋ ಸ್ಪೆಷಲ್ ಆಗಿ ಆಕಾಶದಿಂದ ಇಳಿದು ಬಂದವಳ ತರ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ. ಅಂದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ಅವರಿಗೆ. ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ, ಆದಷ್ಟು 3ನೇ ಕಣ್ಣಿಂದ ಚೌಕುರೆ ಮನ್ಸಲ್ಲೇ ಚೌಕುರೆ ಶುದ್ಧಿ ಆಗಲಿ. ಸೇಹಿಕಿ ನೀರೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಎಲ್ಲವೂ ಪಿಂಕ್ ಬಣ್ಣದಲ್ಲಿ ಆಗಿದೆ. ನಾ ಕುಡಿಯುವ ನೀರೆಲ್ಲವೂ ಕೂಡ ಅಮೃತ, ನಾ ಕುಡಿಯುವ ನೀರೆಲ್ಲವೂ ಕೂಡ ಸಂಜೀವಿನಿ. ನಾ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. 3 ನಿಮಿಷದಲ್ಲಿ ಮುಗಿಯುತ್ತೆ. 2 ನಿಮಿಷದಲ್ಲಿ ಮುಗಿಯುತ್ತೆ. ಆಮೇಲೆ ನೀವು ಆ ನೀರನ್ನ ಕುಡಿಯಬಹುದು. ಈಗ ಊಟನೂ ಕೂಡ ನಾವೇನ್ ಮಾಡ್ಬೇಕು, ಚಾರ್ಜ್ ಮಾಡ್ಬೇಕು. ನಮ್ಮಲ್ಲಿ ಊಟ ಮಾಡ್ಬೇಕಾದ್ರೂ ಕೂಡ ಮಂತ್ರ ಹೇಳ್ತಾ ಇದ್ರು.
ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೇ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರಃ ಅಂತ ಹೇಳಿ ನಾವು ಊಟ ಮಾಡ್ತಾ ಇದ್ವಿ. ಈಗ ಸಂಸ್ಕೃತಿ ಎಲ್ಲಿಗೋಯ್ತು? ಟಿವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು, ಮಾತಾಡ್ಕೊಂಡು, ಕಿತ್ತಾಡ್ಕೊಂಡು, ಫೈಟ್ ಮಾಡ್ಕೊಂಡು, ಏನೋ ನೋಡ್ಕೊಂಡು, ಏನೋ ಮಾಡ್ಕೊಂಡು, ಏನೋ ಕೆಲಸ ಮಾಡ್ಕೊಂಡು, ಏನೋ ಮಾಡ್ಕೊಂತ ಎಷ್ಟು ಹೇಗಿಗ್ ಬೇಕು ಹಾಗೆಲ್ಲ ಊಟ ಮಾಡಿದಾಗ ನಮ್ಮ ಎನರ್ಜಿ ಎಲ್ಲಿ ಬದಲಾವಣೆ ಆಗುತ್ತೆ ಹೇಳಿ? ಅಂದ್ರೆ ಆ ರೈತ ಎಲ್ಲೋ ಬೆಳ್ದಿರ್ತಾನೆ, ಅದ್ ಯಾರೋ ತಗೊಂಬಂದ್ ಕೊಡ್ತಾರೆ, ಅದ್ ಎಲ್ಲಿಂದನೋ ಬಂದಿರುತ್ತೆ, ಹೌದಲ್ವಾ? ಅಲ್ಲಿಂದ ಯಾವ್ದೋ ಅಂಗಡಿಗೆ ಬಂದಿರುತ್ತೆ, ಅಂಗಡಿಯಿಂದ ನಿಮ್ಮನೆಗ್ ಬರುತ್ತೆ, ನಿಮ್ಮನೇಲಿ ಸ್ವಲ್ಪ ದಿನ ಇಟ್ಕೊಳ್ತೀರಾ. ನೀವ್ ಅಡಿಗೆ ಮಾಡ್ಬೇಕಾದ್ರೆ ನೀವ್ ಯಾವ ಭಾವನೆಯಲ್ಲಿ ಅಡಿಗೆ ಮಾಡಿರ್ತೀರಾ? ಕೋಪ ಮಾಡ್ಕೊಂಡು ಅಡಿಗೆ ಮಾಡಿದ್ರೆ, ಆ ಕಡೆ ಜಗಳ ಮಾಡ್ಕೊಂಡು ಅಡಿಗೆ ಮಾಡ್ತಾ ಇರ್ತೀರಾ, ಏನೋ ಟೆನ್ಷನ್ ಅಡಿಗೆ ಮಾಡ್ತಾ ಇರ್ತೀರಾ. ಆ ಕೆಲ್ಸನೂ ಮಾಡ್ಬೇಕು, ಈ ಕೆಲ್ಸನೂ ಮಾಡ್ಬೇಕು ಅಂತ ಮಾಡಿದಾಗ ಅದ್ರಲ್ಲಿ ಎನರ್ಜಿ ಏನಾಗಿರುತ್ತೆ? ಬದಲಾವಣೆ ಆಗಿರುತ್ತೆ. ಇದೇ ಉಪ್ಪಿಟ್ಟು, ಇದೇ ಪೊಂಗಲ್ನ ನಾವು ಮನೆಯಲ್ಲೂ ಮಾಡ್ತೀವಿ, ಆದ್ರೆ ದೇವಸ್ಥಾನದಲ್ಲಿ ತಿನ್ನಿ, ಆ ಉಪ್ಪಿಟ್ಟು ಸಖತ್ ಟೇಸ್ಟಿ ಆಗಿರುತ್ತೆ. ಅದೇ ಉಪ್ಪಿಟ್ಟಿಗೆ ನಾವು ಎಣ್ಣೆ ತುಪ್ಪ ಏನೇನೋ ಹಾಕಿ ಮಾಡಿರ್ತೀವಿ ಮನೆಯಲ್ಲಿ, ಆದ್ರೆ ಆ ಉಪ್ಪಿಟ್ಟು ಅಷ್ಟು ಟೇಸ್ಟ್ ಇರಲ್ಲ. ಏನಿರ್ಬೋದು ಸೀಕ್ರೆಟ್ ಹೇಳಿ? ಏನಿರ್ಬಹುದು? ಪಾಸಿಟಿವಿಟಿ ಇರುತ್ತೆ ಮ್ಯಾಮ್. ಅಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅಡಿಗೆ ಮಾಡ್ಬೇಕಾದ್ರೆ? ಸೇವಕ್ಸ್ ಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಏನ್ ಮಾಡ್ತಿರ್ತಾರೆ? ಓಂ ನಮ ಶಿವಾಯ ಮಂತ್ರ ಹಾಕೊಂಡಿರ್ತಾರೆ, ಹರೇ ರಾಮ ಅಂತ ಹೇಳ್ತಿರ್ತಾರೆ. ಅವ್ರ ಮನ್ಸೆಲ್ಲ ಎಲ್ಲಿರುತ್ತೆ? ಆ ಪರಮಾತ್ಮನಲ್ಲಿ ಕೇಂದ್ರೀಕೃತವ. ಇನ್ನೇನು ಬರಲ್ವೇ ಅವ್ರ ತಲೆಗೆ? ಅವಾಗ ಏನೇ ಸಿಂಪಲ್ ಆಗಿ ಒಂದ್ ಪದಾರ್ಥ ಕಡಿಮೆ ಆಗಿದ್ರು ಕೂಡ ಅದು ಅಮೃತಕ್ಕೆ ಸಮಾನವಾಗಿರುತ್ತೆ. ಇನ್ ಮುಂದೆ ನೀವು ಊಟ ಮಾಡ್ಬೇಕಾದ್ರೆ ಏನ್ ಮಾಡಿ? ತಟ್ಟೆನ ಮುಂದೆ ಇಟ್ಕೊಳ್ಳಿ, ಟಿವಿ ನೋಡೋದೆಲ್ಲ ಅವಾಯ್ಡ್ ಮಾಡಿ, ಮಾತಾಡೋದೆಲ್ಲ ಅವಾಯ್ಡ್ ಮಾಡಿ. ನಿಮ್ಮ ಎನರ್ಜಿನ, ನಿಮ್ಮ ಆಭಾಮಂಡಲವನ್ನ ನೀವು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಕೂತ್ಕೊಳ್ಳಿ ತಟ್ಟೆ ಮುಂದೆ, ಚೋಕುರೆಯನ್ನ ಹಾಕಿ. ಫಸ್ಟ್ ಮೂರನೇ ಕಣ್ಣಿನಿಂದ ಚೋಕುರೆಯನ್ನ ಬರಿ. ಚೋಕುರೆ 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 ಚೋಕುರೆ, ಸೇಕಿ ಸೇಕಿ ಸೇಕಿ. ನಿಮ್ಗೆ ಸೇಮ್ ಪ್ರೋಸೆಸ್, ಶುದ್ಧಿ ಆಗಲಿ ಸೇಕಿ ಸೇಕಿ ಸೇಕಿ. ಗುಲಾಬಿ ಬಣ್ಣದ ಪ್ರಕಾಶವು, ಆ ಪರಮಾತ್ಮನ ದಿವ್ಯ ಚೈತನ್ಯವು ನಾವು ಊಟ ಮಾಡುವಂತ ಎಲ್ಲ ಊಟದಲ್ಲಿ ಸೇರಿದೆ. ನಾನು ಊಟ ಮಾಡುವಂತ ಊಟವೆಲ್ಲವೂ ಕೂಡ ಅಮೃತವಾಗಿದೆ. ನಿಮ್ ಮನಸ್ಸಿಗೆ ನಾನು ಹೇಳ್ಕೊಟ್ಟಿದ್ದೇನೆ ಹೇಳ್ಬೇಕು ಅಂತಿಲ್ಲ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೋ ಪಾಸಿಟಿವ್ ಸೆಂಟೆನ್ಸ್ ಗಳಿರ್ಲಿ, ಸಕಾರಾತ್ಮಕ ವಾಕ್ಯಗಳನ್ನ ಹೇಳಿ ಆಮೇಲೆ ನೀವು ಊಟವನ್ನ ಮಾಡ್ತಾ ಬನ್ನಿ. ಚೇಂಜಸ್ ಆಗುತ್ತೆ ನೋಡಿ, ನಿಮ್ಮ ಆರೋಗ್ಯದಲ್ಲೇ ನಿಮ್ಗೆ ಪರಿವರ್ತನೆಗಳು ಆಗುತ್ತೆ. ಇದು ಎಲ್ಲೇ ಹೋದ್ರೂ, ಹೊರಗಡೆ ಮದ್ವೆ ಮನೆ, ಪಾರ್ಟಿ, ಫಂಕ್ಷನ್ಸ್ ಎಲ್ಲೋದ್ರೂ ಕೂಡ ನಾವು ಇದನ್ನ ಚಾರ್ಜ್ ಮಾಡಿ ನಾವು ಊಟ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಮ್ಯಾಮ್ ಸಿಂಬಲ್ 1 to 1 ಫಾರ್ಮುಲಾ ಹಾಕ್ಬೇಕಾ, ಇಲ್ಲ ಚೌಕ್ರೆ ಸೆಹಕಿ ಎರಡೇ ಸಾಕ? ಅದನ್ನು ಏನಿಲ್ಲ, 1 to 1 ಆದ್ರೂ ಯೂಸ್ ಮಾಡ್ಬೋದು, ನೀವು 1 2 ನಾದ್ರೂ ಯೂಸ್ ಮಾಡ್ಬೋದು. ಓಕೆ. ಅಲ್ಲಿ ಶುಗರ್ ಪ್ರೊಟೆಕ್ಷನ್ ಏನ್ ಮಾಡ್ತಿಲ್ವಲ್ಲ ನಾವು, ಲಾಕ್ ಏನ್ ಮಾಡ್ತಿಲ್ಲ, ಊಟ ಮಾಡ್ತಾ ಇದೀವಲ್ವಾ, ಹಾಗಾಗಿ ಬರೀ 1 2 ಯೂಸ್ ಮಾಡಿದ್ರೆ ಸಾಕು. ಸರಿ. ಎಕ್ಸ್ಟ್ರಾ ಇನ್ನೊಂದು ಚೌಕರಿ ಹಾಕಿದ್ರೆ ತಪ್ಪೇನು ಆಗಲ್ಲ ಅಲ್ವಾ? ಹೌದು. ಆ ಸಮಯದಲ್ಲಿ ನಿಮ್ಗೆ ಏನ್ ಬರುತ್ತೋ ಮಾಡಿ, ಏನು ತೊಂದ್ರೆ ಏನಾಗಲ್ಲ. ಮತ್ತೆ ಶಾಂತ ಅವರಿಗೆ ಏನಾದ್ರು ಡೌಟ್ಸ್ ಇದೆಯಾ? ಚಿದಾನಂದ ಸರ್ ಅವರಿಗೆ? ಸರಿ, ಹಾಗಾದ್ರೆ ಸರಿ ಸರ್, ಪ್ರಾಕ್ಟೀಸ್ ಮಾಡಿ, ಇದನ್ನ ಅಭ್ಯಾಸ ಮಾಡಿ ನೋಡಿ. ನೀವು ಇದನ್ನ ಟೆಸ್ಟ್ ಮಾಡ್ಬೇಕು. ನೀವು 21 ದಿನ 11 ದಿನ ನೀವು ಟೆಸ್ಟ್ ಮಾಡಿ ನನಗೆ ರಿಸಲ್ಟ್ ಹೇಳ್ಬೇಕು. ನೀವು ನಾನು ಹೇಳೋದೆಲ್ಲ ನಂಬೋದಲ್ಲ, ನೀವು ಪರೀಕ್ಷೆ ಮಾಡಿ ನನಗೆ ಕೇಳ್ಬೇಕು. ಮ್ಯಾಮ್ ಹಿಂಗ ಆಯ್ತು ನೋಡಿ, ಚೆನ್ನಾಗ್ ಬಂದಿದೆ, ನನ್ಗಿದ ಎಕ್ಸ್ಪೀರಿಯನ್ಸ್ ಆಯ್ತು, ನನ್ಗೆ ಅನುಭವ ಆಯ್ತು. ಬೇಕಾದ್ರೆ ನೀವು ಹುಷಾರಿಲ್ಲದವ್ರಿಗೂ ಕೂಡ ನೀವು ಹೀಲಿಂಗ್ ಮಾಡಿ ವಾಟರ್ ಕುಡಿಸಿ, ಚೌಕರಿ ಹಾಕಿ ಸೇಕಿ ಹಾಕಿ ಕೊಡಿ. ನೀವು ನಿನ್ನೆ ನಾನು ನೀವು ಮಾತಾಡಿದ್ರೆ ಜ್ಞಾಪಕ ಬರ್ಲಿಲ್ಲ, ನನಗೆ ಬರ್ಕೊಳ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಇವಾಗ 8 ಗಂಟೆ ಫೀಲ್ ಮಾಡ್ಕೊಂಡು ಅದು ನಿನ್ನೆ ರೆಕಾರ್ಡಿಂಗ್ ಮಾಡಿದ್ದು ಯೂಟ್ಯೂಬರ್ ಬಂದಿತ್ತು. ಇದೇನ್ ಮೇಡಮ್ ಬಂದ್ಬಿಟ್ಟಿದ್ದಿಲ್ಲ ನಿನ್ನೆ ಮಾಡಿದ್ದು ಅಂತ ನೋಡಿ ಹಾಕೊಳ್ಳೋದು ಮಾಡಿದೆ. ಚಂದ ಫೀಲ್ ಆಯ್ತು ಮೇಡಮ್. ನಿನ್ನೆ ಮಾಡಿರ್ಲಿಲ್ವಲ್ಲ, ನಿನ್ನೆ ಕೇಳ್ತಾ ಇದ್ದೆ ಅಷ್ಟೇ. ನಿನ್ನೆ ತುಂಬಾ ಚೆನ್ನಾಗ್ ಫೀಲ್ ಆಯ್ತು, ತುಂಬಾ ಚೆನ್ನಾಗ್ ಫೀಲ್ ಆಯ್ತು. ಒಂದು ನನ್ ಮಿಸ್ಟೇಕ್ ಆಗಿದೆ, ಬೇರೆ ಹೆಸರು ಹೋಗ್ಬಿಟ್ಟಿದೆ, ಅದು ಇವಾಗ ನಿಮ್ಗೆ ಹಾಕ್ತೀನಿ ಇವಾಗ.
ನಿಮ್ದು ಫಾರ್ವರ್ಡ್ ಇಲ್ಲ ಮೇಡಮ್ ನಿಮ್ದು ಯಾವ್ದು ನಿಮ್ ಹೇಳಿ? ಹೆಸರು ನಮ್ದು ಫಾರ್ವರ್ಡ್ ಅಲ್ಲಿ ಇಲ್ಲ ನನಗೆ ಅದಕ್ಕೆ ಬೇರೆ ಮಿಸ್ ಕೇಳಿಸ್ತಿಲ್ಲ ಆಗಿ ನಿಮ್ ಹೊರಟು ವಾಯ್ಸ್. ನಿಮ್ದು ಹೆಸರು ಫಾರ್ವರ್ಡ್ ಅಲ್ಲಿ ಇಲ್ಲ ನಿಮ್ದು ನೇಮ್ ಲಿಸ್ಟ್ ಅಲ್ಲಿ ಮಾತ್ರ ನನ್ನ ಇದೆ ಸರಿತಾ ಅಂತ ಇದೆ ನೋಡಿ. ಫಾರ್ವರ್ಡ್ ಅಲ್ಲಿ ಇಲ್ಲ ನಾನು ಸರಿತಾ ಅಂತ ಇನ್ಸ್ಟಾಗೆ ಬರುತ್ತೆ ಬೇರೆ ನನಗೆ. ಫೋಟೋಕ್ಕಿದೆ ಬೇರೆ ಫೋಟೋ ಇದೆಯಾ? ಬೇರೆ ಕಳಿಸ್ಬಿಟ್ಟಿದ್ದಾರೆ ಮಗಳು